ಗುರುತಿಸ್ತಾರೆ. ಆದ್ರೆ ಅಂಬೇಡ್ಕರ್ ಅವರು ಅವುಗಳನ್ನೇ ಸವಾಲುಗಳನ್ನಾಗಿ ಸ್ವೀಕರಿಸಿ ಅವ್ರು ಓದ್ತಾರೆ. ಅವ್ರು ಓದು ಎಂತದ್ದಾಗಿತ್ತು ಅಂದ್ರೆ ಈ ಭಾರತ ದೇಶಕ್ಕೆ ಸಂವಿಧಾನ ಬರೆಯುವಂಥದ್ದು. ಅವ್ರ ಶಿಕ್ಷಣ ಎಂತದ್ದಾಗಿತ್ತು ಅಂದ್ರೆ ಅವರು ತೀರಿಕೊಂಡಾಗ ಜಗತ್ತಿನ 193 ರಾಷ್ಟ್ರಗಳು ಅವರ ರಾಷ್ಟ್ರಧ್ವಜವನ್ನ ಕೆಳಗಿಳಿಸಿ ಅವ್ರಿಗೆ ಸಲಾಂ ಹೊಡಿತಾರೆ. ಅಂದ್ರೆ ಆ ವ್ಯಕ್ತಿಯ ಶಿಕ್ಷಣದ ತಾಕತ್ತು ಎಂತದ್ದು ಅನ್ನೋದನ್ನ ನಾವೆಲ್ಲರೂ ಕೂಡ ಈ ಸಮಯದಲ್ಲಿ ಮನನ ಮಾಡ್ಕೊಳ್ಬೇಕಾಗಿದೆ. ನೋಡಿ ಪ್ರೀತಿಯ ಬಂಧುಗಳೇ, ಗುಡಿಯೊಂದನ್ನ ಕಟ್ಟಿಸಿದರೆ ಅಲ್ಲಿ ನೂರಾರು ಜನ ಭಿಕ್ಷುಕರು ಹುಡ್ತಾರೆ. ಒಂದು ಶಾಲೆಯನ್ನ ಕಟ್ಟಿಸಿದರೆ ಅಲ್ಲಿ ನೂರಾರು ಜನ ವಿದ್ವಾಂಸರು ಹುಡ್ತಾರೆ ಅನ್ನೋ ಮಾತನ್ನ ನಿಜವಾಗ್ಲೂ ಅರ್ಥಪೂರ್ಣವಾದ ಮಾತನ್ನ ಅಂಬೇಡ್ಕರ್ ಅವ್ರು ಹೇಳಿದ ಮಾತು ಅಂತ ಹೇಳ್ತಾ ಇದ್ದೇನೆ. ಯಾಕೆ ಅಂದ್ರೆ ನನಗನ್ಸುತ್ತೆ ಈ ದೇಶದೊಳಗಡೆ ಗುಡಿ, ಚರ್ಚು, ಮಸೀದಿ ಇವೆಲ್ಲವನ್ನ ಮೀರಿ ನಮಗೆ ಅರ್ಥ ಆಗ್ಬೇಕಾಗಿರೋದೇನು ಅಂದ್ರೆ ಮನುಷ್ಯತ್ವದ ಮಂದಿರಗಳನ್ನ ಕಟ್ಟುವಂತೆ, ದೇವಾಲಯಗಳನ್ನ ಕಟ್ಟುವಂತೆ, ಚರ್ಚ್ಗಳನ್ನ ಕಟ್ಟುವಂತೆ, ಮಸೀದಿಗಳನ್ನ ಕಟ್ಟುವಂತೆ ಇವೆಲ್ಲವನ್ನ ಮೀರಿ ಪವಿತ್ರವಾದದ್ದು ಯಾವ್ದಾದ್ರು ಇದ್ರೆ ಅದು ಬಡ ಮಕ್ಕಳಿಗೆ ವಿದ್ಯೆ ಕಲಿಸುವಂಥದ್ದು. ಯಾಕೆ ಅಂದ್ರೆ ಈ ದೇಶದ 24 ಲಕ್ಷ ಕೋಟಿ ಸಂಪತ್ತು ಬರೀ 63-64 ಜನದ ಜೊತೆ ಇದೆ. ಹಾಗಾದ್ರೆ ಶ್ರೀಮಂತ ಒಬ್ಬನ ಕಾಯಿಲೆ ಬಂದ್ರೆ ಯಾವುದೋ ದೊಡ್ಡ ದೊಡ್ಡ ಆಸ್ಪತ್ರೆಗಳಿಗೆ ಹೋಗಿ ಟ್ರೀಟ್ಮೆಂಟ್ ಪಡ್ಕೋ ಶಕ್ತಿ ಇದೆ. ಅದೇ ಬಡವ ಒಬ್ಬನಿಗೆ ಕಿಡ್ನಿ ಹೋದ್ರೆ ಅವನಿಗೆ ಬದುಕೋ ಹಕ್ಕೇ ಇಲ್ಲ. ಸಂವಿಧಾನ ಹೇಳ್ತಾ ಇದೆ ನಾವೆಲ್ಲರೂ ಸಮಾನವಾಗಿ ಬದುಕೋ ಹಕ್ಕಿದೆ. ಆದ್ರೆ ಶ್ರೀಮಂತನಿಗೆ ಮಾತ್ರ ಆರೋಗ್ಯದ ಸೇವೆ ಸಿಗುತ್ತೆ. ಶ್ರೀಮಂತನ ಮಕ್ಕಳಿಗೆ ಕೆಟ್ಟ ಕೆಟ್ಟ ಕಾಯಿಲೆಗಳು ಬಂದ್ರೆ ತಗೊಂಡು ಹೋಗಿ ದೊಡ್ಡ ದೊಡ್ಡ ಆಸ್ಪತ್ರೆಗಳಲ್ಲಿ ಟ್ರೀಟ್ಮೆಂಟ್ ಪಡ್ಕೋ ಶಕ್ತಿ ಇದೆ. ಅದೇ ಬಡವನ ಮಕ್ಕಳಿಗೆ ಕೆಟ್ಟ ಕೆಟ್ಟ ಕಾಯಿಲೆಗಳು ಬಂದ್ರೆ ಅವನಿಗೆ ಉಚಿತವಾಗಿ ಟ್ರೀಟ್ಮೆಂಟ್ ಕೊಡುವಂತ ಯಾವ ಆಸ್ಪತ್ರೆನೂ ಇಲ್ಲ. ಇದ್ರೂ ಸಹ ಅಲ್ಲಿ ಯಾವುದೇ ರೀತಿಯಲ್ಲಿ ಒಳ್ಳೆಯ ಟ್ರೀಟ್ಮೆಂಟ್ ಅನ್ನ ಕೊಡಲ್ಲ. ಇದು ಸರ್ಕಾರಿ ಹಾಸ್ಪಿಟಲ್ ನಲ್ಲೇ ನಡೆದಂತಹ ಘಟನೆ. ಹೀಗೆ ಒಬ್ಳು ಕೂಲಿ ಮಾಡೋ ಹೆಂಗಸು, ಆಕೆಯ ಮಗು ನೋವು ಅಂತ ನಳ್ತಾ ಇದೆ ಅಂತೆ. ಆ ನೋವು ಹೋಗಬೇಕು ಅಂದ್ರೆ ಒಂದು ಇಂಜೆಕ್ಷನ್ ಆಗುತ್ತಮ್ಮ, ಅದ್ರ ಬೆಲೆ 13,000 ಆಗುತ್ತೆ, ತರಿಸ್ಕೊಡು ಅಂತ ಡಾಕ್ಟರ್ ಕೇಳ್ತಾರಂತೆ. ಪಾಪ ಕೂಲಿ ಮಾಡೋ ಹೆಂಗಸು ಕಣ್ಣೀರಿಡ್ತಾ ಹೇಳ್ತಾಳಂತೆ, ದಿನಕ್ಕೂ ಕೂಲಿ ಮಾಡಿದ್ರೆ 300 ರೂಪಾಯಿ, ನಾನು 13,000 ಎಲ್ಲಿಂದ ತರಲಿ ಸ್ವಾಮಿ ಅಂತ. ನೋಡಿ, ಸಂವಿಧಾನ ನಾವೆಲ್ಲರೂ ಸಮಾನರು ಅಂತ ಘೋಷಿಸಿದೆ, ಅದಕ್ಕೆ ಸಮಾನರು ಅಂತ ಘೋಷಿಸಿದೆ. ಬಟ್ ಆ ವ್ಯವಸ್ಥೆ ಇನ್ನೂ ನಮ್ಮನ್ನ ಸಮಾನರನ್ನಾಗಿ ಮಾಡಿಲ್ಲ. ಆ ವ್ಯವಸ್ಥೆ ಯಾವಾಗ ನಮ್ಮನ್ನ ಸಮಾನರನ್ನಾಗಿ ಮಾಡುತ್ತೆ ಅಂದ್ರೆ ಜನ ಜಾಗೃತರಾದಾಗ ಮಾತ್ರ ಆ ವ್ಯವಸ್ಥೆ ನಮ್ಮನ್ನ ಸಮಾನರನ್ನಾಗಿ ಮಾಡುತ್ತೆ. ಅರ್ಥ ಮಾಡ್ಕೊಳ್ಳಿ, ನಾನು ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೇನೆ ಅಂದ್ರೆ ಡಾಕ್ಟರ್ BR ಅಂಬೇಡ್ಕರ್ ಅವರು ಸುಮ್ಮನೆ ಇಷ್ಟು ದೊಡ್ಡ ಆಲದ ಮರವಾಗಿ ಬೆಳಿಲಿಲ್ಲ. ಅಂಬೇಡ್ಕರ್ ಅಂದ್ರೆ ಕ್ರಾಂತಿ, ಅಂಬೇಡ್ಕರ್ ಅಂದ್ರೆ ಸಂಘಟನೆ, ಅಂಬೇಡ್ಕರ್ ಅಂದ್ರೆ ಸಂವಿಧಾನ, ಅಂಬೇಡ್ಕರ್ ಅಂದ್ರೆ ಈ ದೇಶದ ಪ್ರತಿಯೊಬ್ಬರಿಗೂ ಹಕ್ಕನ್ನ ನೆನಪು ಮಾಡ್ಕೊಡ್ತಕ್ಕಂತ ಒಬ್ಬ ಮಹಾನಾಯಕನ ಹೆಸರು. ಹೀಗಾಗಿ ಇಡೀ ಭಾರತ ದೇಶ ಅಂಬೇಡ್ಕರ್ ಅವ್ರನ್ನ ಯಾವತ್ತಿಗೂ ಬರೆಯೋದಕ್ಕೆ ಸಾಧ್ಯನೇ ಇಲ್ಲ. ನೋಡಿ ಪ್ರೀತಿಯ ಬಂಧುಗಳೇ, ಈ ಸ್ವಾತಂತ್ರ್ಯ ಪೂರ್ವದಲ್ಲಿ ಈ ಭಾರತ ಹೆಂಗಿತ್ತು ಅಂದ್ರೆ ಡಾಕ್ಟರ್ BR ಅಂಬೇಡ್ಕರ್ ಅವರು ಸಂವಿಧಾನವನ್ನ ಬರೋದಕ್ಕಿಂತ ಮುಂಚೆ ಒಬ್ಳು ಹೆಣ್ಣು ಮಗಳು, ಈ ದೇಶದ ಒಬ್ಬ ಚಪ್ಪಲಿ ಹೊಲಿಯುವವನ ಹೆಂಡತಿ ಗರ್ಭಿಣಿ ಆದ್ರೆ ಆಕೆಯ ಕನಸು ಎಂತದ್ದಾಗಿತ್ತು ಅಂದ್ರೆ ಸುಡು ಬಿಸಿಲಿನಲ್ಲಿ ಕೂತ್ಕೊಂಡು ತನ್ನ ಗರ್ಭ ಮುಟ್ಕೊಂಡು ಕನಸು ಕಾಣ್ತಿದ್ಲಂತೆ. ಗಂಡು ಮಗು ಆದ್ರೆ ತನ್ನ ಗರ್ಭ ಮುಟ್ಕೊಂಡು ಹೇಳ್ತಾಳಂತೆ, ಮಗ ಇವತ್ತು ನಿಮ್ಮಪ್ಪ ಸುಡು ಬಿಸಿಲಿನಲ್ಲಿ ಕೂತ್ಕೊಂಡು ಚಪ್ಪಲಿ ಹೊಲಿತಿದ್ದ ಅನ್ಕನೋ, ಕಡೆ ಪಕ್ಷ ನೀನಾದ್ರೂ ಬೆಳೆದ ದೊಡ್ಡವನಾದ್ಮೇಲೆ ಒಂದ್ ಜೋಪಡಿ ಹಾಕೊಂಡು ಆ ಜೋಪಡಿ ಕೆಳಗೆ ಕೂತ್ಕೊಂಡು ಚಪ್ಪಲಿ ಹೊಲಿಯುವಷ್ಟು ದೊಡ್ಡವನಾಗೋ, ಇದೇ ನನ್ನ ಕನಸು. ಇಷ್ಟೇ ಅವಳ ಕನಸು. ಒಬ್ಬ ಕುರಿ ಕಾಯುವವನ ಹೆಂಡತಿ ಗರ್ಭಿಣಿ ಆದ್ರೆ ಆಕೆಯ ಕನಸು ಎಂತದ್ದಾಗಿತ್ತು ಅಂದ್ರೆ ಆಕೆಯು ಸುಡು ಬಿಸಿನಲ್ಲೇ ಕೂತ್ಕೊಂಡು ತನ್ನ ಗರ್ಭ ಮುಟ್ಕೊಂಡೇ ಕನಸು ಕಾಣ್ತಿದ್ಲಂತೆ. ಗಂಡು ಮಗು ಆದ್ರೆ ತನ್ನ ಗರ್ಭ ಮುಟ್ಕೊಂಡು ಹೇಳ್ತಾಳಂತೆ, ಮಗ ಇವತ್ತು ನಿಮ್ಮಪ್ಪ 100 ಕುರಿ ಕಾಯ್ತಾ ಇದ್ದ ಅನ್ಕನೋ, ಕಡೆ ಪಕ್ಷ ನೀನಾದ್ರೂ ಬೆಳೆದ ದೊಡ್ಡವನಾದ್ಮೇಲೆ 200 ಕುರಿ ಕಾಯೋ, ಇದೇ ನನ್ನ ಕನಸು. ಇಷ್ಟೇ ಇತ್ತು. ಸಂವಿಧಾನ ಬರೋದಕ್ಕಿಂತ ಮುಂಚೆ ಇದಕ್ಕಿಂತ ಜಾಸ್ತಿ ಯಾವ ಕನಸು ಇರಲಿಲ್ಲ. ಯಾವತ್ತೋ ಈ ಪುಣ್ಯಾತ್ಮ ಅಂಬೇಡ್ಕರ್ ಈ ದೇಶದ ಮೊದಲ ಕಾನೂನು ಮಂತ್ರಿ ಆದ್ರೂ ಸಂವಿಧಾನವನ್ನ ಅನುಷ್ಠಾನಕ್ಕೆ ತರ್ತೀನಿ ಅಂತ ಹೊರಟ್ರು. ಸಂವಿಧಾನ ಬಂದ ನಂತರ ಚಮ್ಮಾರನ ಹೆಂಡತಿಯ ಕನಸು, ಕುಂಬಾರನ ಹೆಂಡತಿಯ ಕನಸು, ಕುರಿಗಾರನ ಹೆಂಡತಿಯ ಕನಸು, ಕೂಲಿ ಕಾರ್ಮಿಕರ ಕನಸು, ಈ ಎಲ್ಲ ಕೆಳವರ್ಗದವರ ಕನಸು ಏನಾಯ್ತು ಅಂದ್ರೆ ಆ ತಾಯಿ ಮತ್ತೆ ತನ್ನ ಗರ್ಭ ಮುಟ್ಕೊಂಡು ಹೇಳ್ತಾಳಂತೆ, ಮಗ ನಿಮ್ಮಪ್ಪ ಚಪ್ಪಲಿ ಹೊಲಿತಿದ್ದ ಅನ್ಕನೋ, ಮಗ ನಿಮ್ಮಪ್ಪ ಕುರಿ ಮೇಯಿಸ್ತಾ ಇದ್ದ ಅನ್ಕನೋ, ಮಗ ನಿಮ್ಮಪ್ಪ ಬಡ್ಗಿ ಕೆಲಸ ಮಾಡ್ತಾ ಇದ್ದ ಅನ್ಕನೋ, ಮಗ ನಿಮ್ಮಪ್ಪ ಕಂಬಾರ್ಕಿ ಕೆಲಸ ಮಾಡ್ತಾ ಇದ್ದ ಅನ್ಕನೋ, ಆದ್ರೆ ನೀನ್ ಮಾತ್ರ ಅಷ್ಟಕ್ಕೆ ಸೀಮಿತ ಆಗ್ಬೇಡ. ನೀನ್ ಒಂದ್ ದಿವಸ ಬೆಳೆದ ದೊಡ್ಡವನಾದ್ಮೇಲೆ ಶಾಲೆ ಮೇಸ್ಟ್ರಾಗು, ಹೆಡ್ ಮಾಸ್ಟರ್ ಆಗು, ಗ್ರಾಮ ಪಂಚಾಯಿತಿ ಬೆಂಬಲ ಆಗು, ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷ ಆಗು, ಸಾಧ್ಯವಾದ್ರೆ MLA ಆಗು, MP ಆಗು, ಇನ್ನೂ ಸಾಧ್ಯವಾದ್ರೆ ಡಾಕ್ಟರ್ ಆಗು, ಇಂಜಿನಿಯರ್ ಆಗು ಅನ್ನುವಂತ ಕನಸನ್ನ ಈ ಕೆಳ ಸಮುದಾಯದವರಿಗೆ ಯಾರಾದ್ರೂ ಕೊಟ್ಟಿದ್ರೆ ಅದು ನಮ್ಮಪ್ಪ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರುವಂತಹ ಸಂವಿಧಾನ ಕೊಟ್ಟಿರುವಂತ ಕನಸು, ಅದು ಅಂಬೇಡ್ಕರ್ ಬರೆದಿರುವಂತಹ ಸಂವಿಧಾನ ಕೊಟ್ಟಿರುವಂತ ಕನಸು. ಹೀಗಾಗಿ ಇಡೀ ಭಾರತ ದೇಶದಲ್ಲೇ ಸಂವಿಧಾನ ಅತ್ಯಂತ ಶ್ರೇಷ್ಠವಾದಂತ ಗ್ರಂಥ. ಅಂಬೇಡ್ಕರ್ ಅವರು ನಾಸಿಕ ಕಾಳಮ್ಮನ ದೇವಸ್ಥಾನಕ್ಕೆ ಹೋಗ್ತಾರೆ. ಅಂಬೇಡ್ಕರ್ ಅವ್ರು ಹೋಗ್ಯಾರಿ, ಮತ್ ನೀವು ನನಗೆ ಯಾಕೆ ಹೋಗ್ಬೇಡ ಅಂತೀರಿ ಅಂತ ಕೇಳ್ಬೋದು ನೀವು. ನಾನು ಅಂಬೇಡ್ಕರ್ ಅವರು ನಾಸಿಕ ಕಾಳ
ಕಾಳಮ್ಮ ದೇವಸ್ಥಾನಕ್ಕೆ ಹೋಗಿದ್ದು 1930 ಏಪ್ರಿಲ್ 3ನೇ ತಾರೀಕು. ಯಾಕೆ ಬಾಬಾ ಸಾಹೇಬರು ನಾಸಿಕ ಕಾಳಮ್ಮ ದೇವಸ್ಥಾನಕ್ಕೆ ಹೋಗ್ತಾರೆ ಅಂದ್ರೆ, ನಾಸಿಕ ಕಾಳಮ್ಮ ದೇವಸ್ಥಾನಕ್ಕೆ ಎಂಟ್ರಿ ಆಗಿದ್ದು ಈ ಜಗತ್ತಿನ ಎಲ್ಲಾ ದೇವಸ್ಥಾನಗಳಿಗೂ ಎಲ್ಲರಿಗೂ ಹಕ್ಕದ, ನಾನು ಯಾಕೆ ಹೋಗಬಾರ್ದು ಅಂತ ಹೇಳಿ ಪ್ರೂವ್ ಮಾಡ್ಬೇಕಾಗೈತಿ. ನಾನು ಯಾಕೆ ಹೋಗ್ಬಾರ್ದು, ನಾನು ಕೂಡ ಆ ದೇವಸ್ಥಾನಕ್ಕೆ ಹೋಗ್ಲಿಕ್ಕೆ ಶಕ್ತ ಇದೀನಿ, ಅದಕ್ಕೆ ಹೋಗಿ ಬರ್ತೀನಿ ಅಂತ ಹೇಳಿದ್ರು. ಅವರು ಹೋಗಿ ಹೊರಗೆ ಬಂದ್ಬಿಟ್ರು. ಎಷ್ಟು ಎಂತ ತಾಕತ್ತಿತ್ತಪ್ಪ ಅಂತಂದ್ರ ಅಂಬೇಡ್ಕರ್ ಅವ್ರಿಗೆ ಎಷ್ಟು ಕೋರ್ಸ್ ಮಾಡಿದ್ರ ಗೊತ್ತಾ ಬಾಬಾ ಸಾಹೇಬರು? ಎಷ್ಟು ಕೋರ್ಸ್ ಮಾಡಿದ್ರ ಗೊತ್ತಾ? ನನಗಿವತ್ತಿಗೂ ಖುಷಿ ಆಗುತ್ತೆ. ಜಗತ್ತಿನ ಅತಿ ದೊಡ್ಡ ಯೂನಿವರ್ಸಿಟಿ ಆಗಿರ್ತಕ್ಕಂಥ ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ನಲ್ಲಿ 2 ಸ್ಟ್ಯಾಚ್ಯೂಗಳು ಮಾತ್ರ ಇದಾವೆ. ಓನ್ಲಿ ಫಾರ್ 2 ಪರ್ಸನ್ಸ್, ಓನ್ಲಿ ಫಾರ್ 2 ಲೀಡರ್ಸ್. 2 ಪುತ್ಥಳಿಗಳು ಮಾತ್ರ ಇದಾವೆ. ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ನ ವಸ್ತು ಸಂಗ್ರಹಾಲಯದಲ್ಲಿ 2 ಪುತ್ಥಳಿಗಳು ಮಾತ್ರ ಇದಾವೆ. ಒಂದು ಉದ್ದ ದಾಡಿ, ಬಿಳಿ ಕೂದ್ಲ, ಗುಂಗುರ್ ಕೂದ್ಲ, ಮೈ ಮೇಲೆ ಹರಕ್ ಮುರುಕ್ ಬಟ್ಟೆ, ಅಡ್ಡಾಡ್ತಾ ಇದ್ರು. ವಾಕಿಂಗ್ ಯೂನಿವರ್ಸಿಟಿ ಅಂತ ಹೇಳಿ ಕರಿತಿದ್ರು. ದಾಸ್ ಕ್ಯಾಪಿಟಲ್, ದಿ ಕಮ್ಯುನಿಸ್ಟ್ ಮ್ಯಾನಿಫೆಸ್ಟೋ ಅಂತಕ್ಕಂಥ 2 ಪುಸ್ತಕವನ್ನ ಬರೆದ್ರ ಮುಖಾಂತರ ಅತ್ಯಂತ ಗಟ್ಟಿಯಾದ ಸಮಾನತವಾದ ಹುಟ್ಟು ಹಾಕಿರ್ತಕ್ಕಂಥ ಕಾರ್ಲ್ ಮಾರ್ಕ್ಸ್ ರವರ ಪುತ್ಥಳಿ. ಇವರನ್ನ ಹೊರತುಪಡಿಸಿದ್ರೆ ಜಗತ್ತಿನಲ್ಲೇ BA, MA, PhD, DSc, D.Litt, MSc, LLD, ಬ್ಯಾರಿಸ್ಟರು, ಫಾರ್ ಆಟ್ ಲಾ ಅಂತಕ್ಕಂಥ 32 ಕೋರ್ಸ್ ಮಾಡಿರ್ತಕ್ಕಂಥ ನನ್ನ ಹಾಗೂ ನಿಮ್ಮೆಲ್ಲರ ಅಪ್ಪ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಪುತ್ಥಳಿ ಅಂತಕ್ಕಂಥದನ್ನ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಇವತ್ತಿನ ದಿವಸ ಇವರಿಬ್ಬರ ಪುತ್ಥಳಗಳೇ ಮಾತ್ರ ಇದಾವೆ. 58,000 ಪುಸ್ತಕವನ್ನ ಓದಿರ್ತಕ್ಕಂಥ ಜಗತ್ತಿನ ಏಕೈಕ ನಾಯಕ ನಮ್ಮಪ್ಪ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಮತ್ಯಾರಿಗೂ ಆಗ್ಲಿಲ್ಲ. ಡಾಟೆ ಹುಟ್ಟಿದ್ದ, ಪೆಟ್ರಾಕ್ ಹುಟ್ಟಿದ್ದ, ಕಾರ್ಲ್ ಮಾರ್ಕ್ಸ್ ಹುಟ್ಟಿದ್ದ, ಹೆರೋಡೋಟಸ್ ಹುಟ್ಟಿದ್ದ. ಇಂತಹ 1,28,000 ನಾಯಕರು ಹುಟ್ಕೊಂಡ್ರು ಕೂಡ 58,000 ಪುಸ್ತಕವನ್ನ ಓದ್ಲಿಕ್ಕೆ ಯಾರ ಕೈಯಿಂದನೂ ಸಾಧ್ಯವಾಗ್ಲಿಲ್ಲ. ಅದನ್ನ ಓದಿರ್ತಕ್ಕಂಥ ಮತ್ತು ಅದನ್ನಷ್ಟು ನೆನಪಿಟ್ಕೊಂಡಿರ್ತಕ್ಕಂಥ ಜಗತ್ತಿನ ಏಕೈಕ ನಾಯಕ ನಮ್ಮಪ್ಪ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಅಂಬೇಡ್ಕರ್ ಅವರು ತಮ್ಮಿಬ್ಬರು ಮಕ್ಕಳನ್ನ ಕಳ್ಕೊಂಡ್ರು. ಲಂಡನ್ ಗ್ರಂಥಾಲಯದಲ್ಲಿ ಓದ್ತಾ ಇರ್ತಾರೆ. ಟೆಲಿಗ್ರಾಮ್ ಬರುತ್ತೆ, ಎಮರ್ಜೆನ್ಸಿ ಟೆಲಿಗ್ರಾಮ್. ತೆಗೆದುಕೊಳ್ತಾರೆ, ತೆಗೆದು ನೋಡ್ತಾರೆ, ರಮಾಬಾಯಿ ತುಂಬಾ ಲೇಟಾಗಿ ಪತ್ರ ಬರೆದಿರ್ತಾಳೆ. ನಿಮ್ ಪ್ರೀತಿಯ ಮಗ ಸತ್ತು ಹೋಗಿದ್ದಾನೆ. ಕಣ್ಣೀರು ಪುಸ್ತಕದ ಮೇಲೆ ಬೀಳ್ತಾ ಇರ್ತವೆ. ಫ್ರೆಂಡ್ ಕೇಳ್ತಾನೆ, ಏನು ಎಮರ್ಜೆನ್ಸಿ ಇಸ್ ದೇರ್ ಅಂತ. ಎಸ್, ನನ್ನ ಪ್ರೀತಿಯ ಮಗ ಸತ್ತು ಹೋಗಿದ್ದಾನೆ. ಅಯ್ಯೋ, ನಿಮ್ ಪ್ರೀತಿಯ ಮಗ ಸತ್ತು ಹೋಗಿದ್ದಾನಾ? ಹಾಗಾದ್ರೆ ಹೋಗಿ ವಾಪಸ್ ಇಂಡಿಯಾಕ್ಕೆ ಅಂತ ಕೇಳ್ತಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮತ್ತೆ ಕಣ್ಣೊರ್ಸ್ಕೊಂಡು ಹೇಳ್ತಾರೆ, ನನ್ನ ಒಬ್ಬ ಮಗ ಸತ್ತ ಅಂತ ನಾನೇನಾದ್ರೂ ವಾಪಸ್ ಇಂಡಿಯಾಕ್ಕೆ ಹೋದ್ರೆ ನನ್ನನ್ನು ನಂಬಿರ್ತಕ್ಕಂಥ ಕೋಟಿ ಕೋಟಿ ಮಕ್ಕಳು ತಬ್ಲಿ ಆಗ್ಬಿಡ್ತಾರೆ. ನನ್ನ ಮಗ ಸತ್ರೆ ನನಗೇನು ನಷ್ಟ ಇಲ್ಲ ಅಂತ ಹೇಳಿ ಅವತ್ತು ಮಗ ಸತ್ರು ಇಂಡಿಯಾಕ್ಕೆ ಬರ್ದೆ. ಅವತ್ತು ಆ ಲಂಡನ್ ಗ್ರಂಥಾಲಯದಲ್ಲಿ ಉಳಿದುಕೊಂಡ್ರು ಅಂಬೇಡ್ಕರ್ ಅವರು. ಅಂಬೇಡ್ಕರ್ ಅವರು ಒಂದು ಸುಂದರವಾದಂತಹ ಮಾತು ಹೇಳ್ತಾರೆ. ಏನಪ್ಪಾ ಅಂದ್ರೆ, ನಿನ್ನಲ್ಲಿ ₹2 ಇತ್ತು ಅಂದ್ರ ₹1 ನೀನು ನಿನ್ನ ಆಹಾರಕ್ಕಾಗಿ ಖರ್ಚು ಮಾಡು, ₹1 ನೀನು ಪುಸ್ತಕ ತಗೋ. ಯಾಕಂದ್ರ ₹1 ಕೊಟ್ಟು ಖರೀದಿಸಿದ ಆಹಾರ ನಿನ್ನನ್ನು ಬದುಕಿಸ್ತೈತಿ. ₹1 ಕೊಟ್ಟು ಖರೀದಿಸಿದ ಪುಸ್ತಕ ಸಮಾಜದಾಗ ನೀ ಹೆಂಗ ಬದುಕಬೇಕು ಅನ್ನೋದು ಕಲಿಸ್ತೈತಿ. ಅದಕ್ಕೆ ಈ ಶಿಕ್ಷಣ, ಈ ಪುಸ್ತಕ ಅಷ್ಟು ಮುಖ್ಯ ಮನುಷ್ಯನಿಗೆ. ನಾವು ಹೇಗೆ ಬದುಕಬೇಕಾಗಿದೆ ಸಮಾಜದಲ್ಲಿ ಅಂದ್ರೆ, ಈ ಜಗತ್ತು ಇವತ್ತು ನಮ್ಮನ್ನ ನೋಡಿ ನಗಬಹುದು, ನಮ್ಮ ಕನಸನ್ನ ಕೇಳಿ ನಗಬಹುದು, ನಮ್ಮ ವ್ಯಕ್ತಿತ್ವವನ್ನ ಅರಿಯದೆ ಮಾತನಾಡಿ ನಗಬಹುದು. ಆದ್ರೆ ಒಂದ್ ನೆನಪಿರ್ಲಿ, ಈ ಜಗತ್ತು ನಮ್ಮನ್ನ ನಂಬಲಿಲ್ಲ ಅಂದ್ರೂ ಪರವಾಗಿಲ್ಲ, ಮೊದಲು ನಮ್ಮನ್ನಾದ್ರೂ ನಾವು ನಂಬೋಣ ಅಂತ ಹೇಳ್ತಾ ಇಲ್ಲಿಯವರೆಗೆ ಮಾತನಾಡಲು ಅವಕಾಶ ಕೊಟ್ಟಿದ್ದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದ ಅರ್ಪಿಸುತ್ತೇನೆ. ಜೈ ಹಿಂದ್, ಜೈ ಭೀಮ್.